ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಹೋಪ್ ದೂರದರ್ಶನದ ಕನ್ನಡ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ನಿಮ್ಮೆಲ್ಲರನ್ನು ಕರ್ತನಾದ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಸ್ವಾಗತಿಸುತ್ತಿದ್ದೇನೆ. ಈ ಒಂದು ವಾಕ್ಯವನ್ನು ನಾವು ಧ್ಯಾನಿಸಲು ಹೋಗುವುದಕ್ಕಿಂತ ಮುಂಚಿತವಾಗಿ ದೇವರ ಒಂದು ಆಶೀರ್ವಾದಗಳನ್ನು ನಾವು ಬೇಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುತ್ತಿರುವ ನಮ್ಮ ತಂದೆಯ ಸ್ವಾಮಿ, ಈ ಸಮಯದಲ್ಲಿ ಸ್ವಲ್ಪ ಹೊತ್ತು ನಿಮ್ಮೊಂದು ವಾಕ್ಯಗಳನ್ನು ನಾವು ಧ್ಯಾನಿಸಲು ಹೋಗುವಾಗೆ ನಮಗೆ ಬೇಕಾದಂಥ ಪವಿತ್ರಾತ್ಮನ ಶಕ್ತಿಯನ್ನು ಕೊಟ್ಟು ಕಾಪಾಡುತ್ತಾ ಬರಬೇಕೆಂದು ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಮಿರಾಕುಲಸ್ ಗಾಡ್, ಅದ್ಭುತ ದೇವರು. ಈ ಅದ್ಭುತ ದೇವರು ಮಾಡುವಂಥ ಅದ್ಭುತ ಕಾರ್ಯಗಳ ಬಗ್ಗೆ ಈ ಒಂದು ಸಮಯದಲ್ಲಿ ನಾವು ಧ್ಯಾನ ಮಾಡೋಣ. ಕೆಲವು ದಿನಗಳ ಹಿಂದೆ ನಮ್ಮ ಸಭೆಯಲ್ಲಿ ಕೆಲವು ಚಿಕ್ಕ ಹುಡುಗರನ್ನು ನಾನು ಒಂದು ಪ್ರಶ್ನೆ ಕೇಳಿದೆ. ಆ ಪ್ರಶ್ನೆ ಏನೆಂದರೆ, ಹರಿಯುವ ನೀರನ್ನು ಯಾರಿಂದಾದರೂ ನಿಲ್ಲಿಸಲು ಸಾಧ್ಯವೇ ಎಂಬುದಾಗಿ. ಹರಿಯುವ ನೀರನ್ನು ನಿಲ್ಲಿಸಲು ಯಾರಿಂದಾದರೂ ಸಾಧ್ಯವೇ ಎಂಬುದಾಗಿ ನಾನು ಕೇಳಿದಾಗ ಅದಕ್ಕೆ ಅನೇಕ ವಿಧವಾದಂಥ ಉತ್ತರಗಳು ನನಗೆ ಸಿಕ್ಕಿದವು. ಕೆಲವರು ನೀರನ್ನು ಒಂದು ಬಕೆಟ್ ಅಥವಾ ಒಂದು ಬಿಂದಿಗೆಯಲ್ಲಿ ನಾವು ಹಾಕಿದಾಗ ಆ ನೀರನ್ನು ನಾವು ನಿಲ್ಲಿಸಬಹುದು, ಹರಿಯುವಂಥ ನೀರನ್ನು ನಿಲ್ಲಿಸಬಹುದು ಎಂಬುದಾಗಿ ಹೇಳಿದರು. ಇನ್ನೂ ಕೆಲವರು ಅನೇಕ ವಿಧವಾದಂಥ ಉತ್ತರಗಳನ್ನು ಕೊಟ್ಟರು. ಆದರೆ ಒಬ್ಬ ಬುದ್ಧಿವಂತ ಹುಡುಗ ಕೊಟ್ಟಂಥ ಒಂದು ಉತ್ತರವೇನೆಂದರೆ, ನೀರನ್ನು ಒಂದು ಗ್ಲಾಸ್ ಅಥವಾ ಒಂದು ಪಾತ್ರೆಯಲ್ಲಿ ಹಾಕಿ ಅದನ್ನು ನಾವು ಫ್ರಿಡ್ಜ್ನಲ್ಲಿ ನಾವು ಇಟ್ಟಂಥ ಪಕ್ಷದಲ್ಲಿ, ಆ ಫ್ರೀಜರ್ನಲ್ಲಿ ಇಟ್ಟಂಥ ಪಕ್ಷದಲ್ಲಿ ಅದು ಮಂಜಿನ ಗಡ್ಡೆಯಾಗಿ ಅದು ನಿಲ್ಲುತ್ತದೆ ಎಂಬುದಾಗಿ. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಅನೇಕ ವಿಧವಾಗಿ ಈ ನೀರನ್ನು ನಿಲ್ಲಿಸಬಹುದು ಎಂಬುದಾಗಿ ಆಲೋಚನೆಗಳು ಬರುತ್ತದೆ. ಒಂದು ಲೋಟ ಅಥವಾ ಪಾತ್ರೆ ಅದು ಆಧಾರವಾಗಿದ್ದಂಥ ಪಕ್ಷದಲ್ಲಿ ಮಾತ್ರ ಆ ನೀರನ್ನು ನಾವು ನಿಲ್ಲಿಸಲು ಸಾಧ್ಯ. ಆದರೆ ಅದ್ಭುತ ದೇವರಾಗಿರ್ತಕ್ಕಂಥ, ಅದ್ಭುತ ಸ್ವರೂಪನಾಗಿರ್ತಕ್ಕಂಥ ನಮ್ಮ ದೇವರು ಯಾವುದೇ ವಿಧವಾದಂಥ ಆಧಾರವಿಲ್ಲದೆ, ಯಾವುದೇ ವಿಧವಾದಂಥ ವಸ್ತುಗಳಿಂದ ಆ ಒಂದು ನೀರನ್ನು ನಿಲ್ಲಿಸದೆ ಬರೀ ಒಂದು ಆತನ ಒಂದು ಅದ್ಭುತದಿಂದ ಸಮುದ್ರದ ನೀರನ್ನು ಅವರು ನಿಲ್ಲಿಸದಂಥ ಒಂದು ಕಾರ್ಯವನ್ನು ಈ ದಿವಸ ನಾವು ನೋಡೋಣ. ನಮ್ಮೆಲ್ಲರ ಸತ್ಯವೇದಗಳನ್ನು ವಿಮೋಚನಾ ಕಾಂಡ 14ನೇ ಅಧ್ಯಾಯ 21 ಮತ್ತು 22 ವಚನಕ್ಕೆ ತಿರುಗಿಸಿರಿ. ಮೋಶೆ ಸಮುದ್ರದ ಮೇಲೆ ಕೈ ಚಾಚಿದಾಗ ಯೆಹೋವನು ಮೂಡಣ ದಿಕ್ಕಿನಿಂದ ಬಲವಾದ ಬಿರುಗಾಳಿಯನ್ನು ಬೀಸುವಂತೆ ಮಾಡಿ ಸಮುದ್ರದ ನೀರನ್ನು ಒಂದು ಕಡೆಗೆ ನೂಕಿ ಅದರ ತಳದಲ್ಲಿ ಒಣ ನೆಲವು ಕಾಣಿಸುವಂತೆ ಮಾಡಿದನು. ನೀರು ವಿಭಾಗವಾಯಿತು. ಇಸ್ರಾಯೇಲರು ಸಮುದ್ರದ ಮಧ್ಯದಲ್ಲಿ ಒಣ ನೆಲದಲ್ಲೇ ನಡೆದು ಹೋದರು. ನೀರು ಅವರ ಎಡಗಡೆ ಬಲಗಡೆಯಲ್ಲಿ ಗೋಡೆಯಂತೆ ನಿಂತಿತು. ಪ್ರಿಯ ವೀಕ್ಷಕರೇ, ಈ ಒಂದು ಸಮಯದಲ್ಲಿ ಇಸ್ರಾಯೇಲರು ಮತ್ತು ಮೋಶೆಯು ಆ ಸಮುದ್ರದ ಬಳಿ ಯಾವ ಕಾರಣಕ್ಕಾಗಿ ಹೋದರು ಎಂಬುದಾಗಿ ನಾವು ಯೋಚನೆ ಮಾಡೋಣ. ಸುಮಾರು 430 ವರ್ಷಗಳ ಹಿಂದೆ ಇಸ್ರಾಯೇಲರು ಐಗುಪ್ತ ದೇಶದಲ್ಲಿ ದಾಸತ್ವದಲ್ಲಿದ್ದರು ಎಂಬುದಾಗಿ ನಾವು ನೋಡುತ್ತೇವೆ. ಈ ದಾಸತ್ವ ಎಂಬುದಾಗಿ ನಾವು ನೋಡಿದಾಗ, ಆ ಗುಲಾಮತ್ವ ಎಂಬುದಾಗಿ ನಾವು ನೋಡಿದಾಗ, ಆ ದಾಸತ್ವದಲ್ಲಿರ್ತಕ್ಕಂಥ ಯಾವುದೇ ಒಬ್ಬ ವ್ಯಕ್ತಿಯಾಗಲಿ ಅಥವಾ ಆ ಒಂದು ಕುಟುಂಬವಾಗಲಿ ಸ್ವಂತವಾಗಿ ಅವರ ಇಷ್ಟಾನುಸಾರವಾಗಿ ಯಾವುದೇ ಒಂದು ಕಾರ್ಯಗಳನ್ನು ಮಾಡಲು ಸಾಧ್ಯವಿಲ್ಲ ಪ್ರಿಯರೇ. ಯಾಕಂದರೆ ಆ ಒಂದು ಐಗುಪ್ತ ದೇಶದಲ್ಲಿರ್ತಕ್ಕಂಥ ಜನರ ಒಂದು ಮಾತಿನ ಪ್ರಕಾರ ಅವರು ಯಾವ ಒಂದು ಕೆಲಸವನ್ನು ಹೇಳುತ್ತಾರೋ, ಯಾವ ಒಂದು ಕೆಲಸವನ್ನು ಮಾಡಬೇಕೆಂಬುದಾಗಿ ಹೇಳುತ್ತಾರೋ ಆ ಕಾರ್ಯಗಳನ್ನು ಮಾಡಲು ಮಾತ್ರ ಅವರು ಸಾಧ್ಯ. ಅವರು ಸ್ವಂತವಾಗಿ ಯಾವುದೇ ಒಂದು ಕಾರ್ಯವನ್ನು ಮಾಡಲು ಸಾಧ್ಯವಿಲ್ಲ ಪ್ರಿಯರೇ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಆ ಐಗುಪ್ತ ದೇಶದಲ್ಲಿ ಇಸ್ರಾಯೇಲರು 430 ವರ್ಷಗಳು
ಅವರು ದಾಸತ್ವದಲ್ಲಿದ್ದಂಥ ಸನ್ನಿವೇಶವನ್ನು ನೋಡಿದಾಗ ಅನೇಕ ಸಾರಿ ಈ ಒಂದು ಐಗುಪ್ತ್ಯರು ಅನೇಕ ವಿಧವಾದಂಥ ಚಿತ್ರ ಹಿಂಸೆಗಳನ್ನು ಇಸ್ರಾಯೇಲರಿಗೆ ಕೊಟ್ಟಿದ್ದನ್ನು ನಾವು ನೋಡುತ್ತೇವೆ. ನಾವು ವಿಮೋಚನಕಾಂಡ 1ನೇ ಅಧ್ಯಾಯ 13ನೇ ವಚನವನ್ನು ನಾವು ನೋಡಿದಾಗ, ಐಗುಪ್ತ್ಯರು ಇಸ್ರಾಯೇಲರ ಕೈಯಿಂದ ಕ್ರೂರವಾಗಿ ಸೇವೆ ಮಾಡಿಸಿಕೊಂಡು ಮಣ್ಣಿನ ಕೆಲಸದಲ್ಲಿಯೂ ಇಟ್ಟಿಗೆ ಮಾಡುವ ಕೆಲಸದಲ್ಲಿಯೂ ವ್ಯವಸಾಯದ ಎಲ್ಲ ವಿಧವಾದ ಕೆಲಸಗಳಲ್ಲಿಯೂ ಕಠಿಣವಾಗಿ ದುಡಿಸಿಕೊಂಡು ಅವರ ಜೀವಗಳನ್ನು ಬೇಸರಪಡಿಸಿದರು. ಅವರು ಅವರಿಂದ ಮಾಡಿಸಿದ ಎಲ್ಲ ಸೇವೆಯು ಬಹು ಕಠೋರವಾಗಿತ್ತು. ಪ್ರಿಯರೇ, ಈ ಒಂದು ವಾಕ್ಯಗಳನ್ನು ನಾವು ಓದಿದಾಗ ಅಲ್ಲಿ ಆ ಇಸ್ರಾಯೇಲರು ಅನುಭವಿಸಿರ್ತಕ್ಕಂಥ ನರಕ ಯಾತನೆಯನ್ನು ನಾವು ಇಲ್ಲಿ ನೋಡಬಹುದು. ಆ ಒಂದು ಐಗುಪ್ತ ದೇಶದಲ್ಲಿ ಕಟ್ಟಡಗಳನ್ನು ಕಟ್ಟಬೇಕಾದರೆ ಅವರು ಮಣ್ಣನ್ನು ಕಳಿಸಿ ಆ ಇಟ್ಟಿಗೆಗಳನ್ನು ಮಾಡಿ ಮತ್ತು ಆ ಇಟ್ಟಿಗೆಗಳನ್ನು ಸುಡಲು ಬೇಕಾದಂಥ ಹುಲ್ಲನ್ನು ಅವರು ತಂದು ಅವರು ಸುಡಬೇಕಾದಂಥ ಪರಿಸ್ಥಿತಿಯನ್ನು ನಾವು ನೋಡುತ್ತಿದ್ದೇವೆ. ಪ್ರಿಯರೇ, ಅವರು ಎಷ್ಟೇ ಕೆಲಸ ಕಾರ್ಯಗಳನ್ನು ಮಾಡಿದಾಗ್ಯೂ ಸಹ ಅವರ ಮಾತುಗಳಿಂದ ಬಹು ಕಠೋರವಾಗಿ ಇಸ್ರಾಯೇಲರನ್ನು ನೋಯಿಸಿದ್ದಕ್ಕಂಥ ಒಂದು ಸನ್ನಿವೇಶಗಳನ್ನು ನಾವು ಇಲ್ಲಿ ನೋಡುತ್ತಿದ್ದೇವೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ, ಇಂಥ ಒಂದು ಕಷ್ಟದಲ್ಲಿ, ಇಂಥ ಒಂದು ಗೋಲಾಟ, ಇಂಥ ಒಂದು ನರಳಾಟದಲ್ಲಿ ಇಸ್ರಾಯೇಲರು ದೇವರಿಗೆ ಮೊರೆ ಇಟ್ಟರೆಂಬುದಾಗಿ ನಾವು ನೋಡುತ್ತೇವೆ. ಇಸ್ರಾಯೇಲರ ಕೂಗು ದೇವರಿಗೆ ಮುಟ್ಟಿತು ಎಂಬುದಾಗಿ ನಾವು ಸತ್ಯವೇದದಲ್ಲಿ ನಾವು ನೋಡುತ್ತೇವೆ. ಪ್ರಿಯರೇ, ದೇವರು ಅವರ ಕೂಗನ್ನು ಲಕ್ಷ್ಯವಿಟ್ಟು ಈ ಇಸ್ರಾಯೇಲರನ್ನು ಹೇಗಾದರೂ ಸಹ ಅವರನ್ನು ಐಗುಪ್ತ ದೇಶದಿಂದ ದಾಸತ್ವದಿಂದ ಅವರನ್ನು ಬಿಡಿಸಬೇಕೆಂಬುದಾಗಿ ಮೋಶೆ ಮತ್ತು ಆರೋನರನ್ನು ಏರ್ಪಾಟು ಮಾಡಿದ್ದನ್ನು ನಾವು ಗಮನಿಸುತ್ತೇವೆ. ಮೋಶೆ ಮತ್ತು ಆರೋನರು ದೇವರ ಒಂದು ಏರ್ಪಾಟಿನ ಮೇರೆಗೆ ಇಸ್ರಾಯೇಲ್ ಜನರನ್ನು ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಅವರು ನಡೆಸ್ಕೊಂಡು ಹೋಗಲು ಅನೇಕ ವಿಧವಾದಂಥ ಅದ್ಭುತ ಕಾರ್ಯಗಳನ್ನು ಐಗುಪ್ತದಲ್ಲಿ ಮತ್ತು ಫರೋಹನ ಮುಂದೆ ಮಾಡಿದಂಥ ಕಾರ್ಯಗಳನ್ನು ನಾವು ಜ್ಞಾಪಿಸಿಕೊಳ್ಳುತ್ತೇವೆ. ಈ ಎಲ್ಲ ಅದ್ಭುತ ಕಾರ್ಯಗಳು ಮಾಡಿದ ನಂತರ ಫರೋಹನ ಮನಸ್ಸು ಕಠಿಣವಾಗದೆ ಆತನು ಇಸ್ರಾಯೇಲರನ್ನು ಹೋಗಲು ಅನುಮತಿ ಕೊಟ್ಟಂಥ ಒಂದು ವಚನವನ್ನು ನಾವು ನೋಡೋಣ. ಯಾವಾಗ ಇಸ್ರಾಯೇಲರು ಹೋಗಿರಿ ಎಂಬುದಾಗಿ ಫರೋಹನು ಅನುಮತಿ ಕೊಟ್ಟ ನಂತರ ಇಸ್ರಾಯೇಲ್ ಜನರು, ಹುಡುಗರು, ವೃದ್ಧರು ಮತ್ತು ಪ್ರತಿ ಒಬ್ಬೊಬ್ಬರು, ಪಶು ಪಕ್ಷಿಗಳು, ಪ್ರಾಣಿಗಳು, ಸಾಕು ಪ್ರಾಣಿಗಳು, ಮೃಗಗಳು, ಪ್ರತಿ ಒಬ್ಬೊಬ್ಬರು ಹಾಗೂ ಅವರಲ್ಲಿರ್ತಕ್ಕಂಥ ಎಲ್ಲ ಸಾಮಾನುಗಳನ್ನು ಅವರು ತೆಗೆದುಕೊಂಡು ಆ ದಾಸತ್ವದಿಂದ, ಆ ಗುಲಾಮತ್ವದಿಂದ ಅವರು ಬಿಡುಗಡೆ ಹೊಂದಿ ಅವರು ಸಂತೋಷವಾಗಿ ಅವರು ಕಾಲು ನಡಿಗೆಯಲ್ಲಿ ಅರಣ್ಯದ ಮಾರ್ಗದಲ್ಲಿ ಹೋಗುವುದನ್ನು ನಾವು ನೋಡುತ್ತೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಪ್ರಿಯ ವೀಕ್ಷಕರೇ, ಇಲ್ಲಿ ನಾವು ಗಮನಿಸಬೇಕಾದಂಥ ಒಂದು ವಿಷಯ ಏನೆಂದರೆ, ಒಂದು ವೇಳೆ ಒಬ್ಬ ಸೆರೆಮನೆಯಲ್ಲಿದ್ದಂಥ ಒಬ್ಬ ಕೈದಿಗೆ ಬಿಡುಗಡೆಯಾದಂಥ ಪಕ್ಷದಲ್ಲಿ ಆತನಲ್ಲಿ ಬರುವಂಥ ಆ ಒಂದು ಸಂತೋಷ, ಆತನಲ್ಲಿ ಬರುವಂಥ ಆ ಒಂದು ಆನಂದ ಅದಕ್ಕೆ ಅಳತೆ ಮಾಡಲು ಸಾಧ್ಯವೇ ಇಲ್ಲ. ಪ್ರಿಯರೇ, ಅಂತಹ ಒಂದು ಸಂತೋಷದಿಂದ, ಅಂತಹ ಒಂದು ಆನಂದದಿಂದ, ಹರ್ಷದೊಡನೆ ಅವರು ಸುಮಾರು 6 ಲಕ್ಷ ಗಂಡಸರು ಮತ್ತು ಎಲ್ಲರನ್ನ ನಾವು ಲೆಕ್ಕ ಹಾಕಿದಾಗ ಅಂದಾಜು 20 ಲಕ್ಷ ಜನರು ಕಾಲು ನಡಿಗೆಯಲ್ಲಿ ಅರಣ್ಯ ಮಾರ್ಗವನ್ನು ಹಿಡಿಯುವಂಥದ್ದನ್ನು ನಾವು ನೋಡುತ್ತೇವೆ. ಇಂಥ ಸಂತೋಷ ಸಂಭ್ರಮದಿಂದ ಅವರು ಪ್ರಯಾಣ ಬೆಳೆಸಿ ಆ ಒಂದು ಕೆಂಪು ಸಮುದ್ರದ ಬಳಿ ಬರುವಾಗ ಫರೋಹನ ಪರಿವಾರದವರ ಮನಸ್ಸು ಬೇರೆ ಆಯಿತು ಎಂಬುದಾಗಿ ನಾವು ನೋಡುತ್ತೇವೆ. ಅವರಲ್ಲಿ ಬಂದಂಥ ಒಂದು ಯೋಚನೆ ಏನೆಂದರೆ, ಇಷ್ಟು ವರ್ಷ ಈ ಒಂದು ಇಸ್ರಾಯೇಲರಿಂದ ಬಿಟ್ಟಿ ಕೆಲಸ ಕಾರ್ಯಗಳನ್ನು ನಾವು ಮಾಡಿಸಿಕೊಂಡು ನಾವು ಆರಾಮಾಗಿದ್ದೀವಿ. ಈ ಒಂದು ಸಮಯದಲ್ಲಿ ಅವರು ಈ ಒಂದು ದಾಸತ್ವದಿಂದ ದೂರ ಹೋದಾಗ ನಮ್ಮ ಕಾರ್ಯಗಳನ್ನು ಯಾರು ಮಾಡುತ್ತಾರೆ ಎಂಬ ಆಲೋಚನೆ ಅವರಲ್ಲಿ ಬಂತು. ಪ್ರಿಯರೇ, ಆಗ ಫರೋಹನು ಆತನ ರಥವನ್ನು ಸಿದ್ಧಪಡಿಸಿಕೊಂಡು ಮಾತ್ರವಲ್ಲದೆ ಆ ಐಗುಪ್ತ ದೇಶದಲ್ಲಿರ್ತಕ್ಕಂಥ ಶ್ರೇಷ್ಠವಾದ 600 ರಥಗಳನ್ನು ಮತ್ತು ಅದರಲ್ಲಿರ್ತಕ್ಕಂಥ ಎಲ್ಲ ಭಟರನ್ನು ತೆಗೆದುಕೊಂಡು ಆತನು ಇಸ್ರಾಯೇಲರನ್ನು ಹಿಂದಕ್ಕೆ ತರಲು ಆತನು ಹೋಗುವುದನ್ನು ನಾವು ನೋಡುತ್ತೇವೆ.
ಇಂಥ ಒಂದು ಸನ್ನಿವೇಶ, ಆ ರಥಗಳ ಶಬ್ದ, ಆ ಕುದುರೆಗಳ ಕಾಲುಗಳ ಶಬ್ದ ಮತ್ತು ಆ ರಭಸಕ್ಕೆ ಆ ಭೂಮಿಯಲ್ಲಿರ್ತಕ್ಕಂಥ ಧೂಳು ಮೇಲೆ ಹೋಗುವುದನ್ನು ನಾವು ನೋಡ್ತೇವೆ ಪ್ರಿಯರೇ. ಪ್ರಿಯ ಸಹೋದರ ಸಹೋದರಿಯರೇ, ಈ ಐಗುಪ್ತರ ಒಂದು ದಾಸತ್ವದಿಂದ ಬಿಡುಗಡೆ ಹೊಂದಿದ್ದೇವೆ ಎಂಬುದಾಗಿ ದೇವರ ಮೇಲೆ ನಂಬಿಕೆಯಿಂದ ವಿಶ್ವಾಸದಿಂದ ಇರ್ತಕ್ಕಂಥ ಆ ಇಸ್ರಾಯೇಲರಿಗೆ ಹಿಂದೆ ನೋಡಿದಾಗ ಫರೋಹನ ಸೈನ್ಯ, ಆ ಒಂದು ರಭಸ, ಆ ರೌದ್ರತನ ನೋಡಿದಾಗ ಅವರಲ್ಲಿ ನಂಬಿಕೆ ಹೋಗಿ ಅವರಲ್ಲಿ ಭಯ ಹುಟ್ಟಿತು ಎಂಬುದಾಗಿ ನೋಡುತ್ತೇವೆ. ಆ ಭಯದಿಂದ ಅವರು ಚಿಂತಾಕ್ರಾಂತರಾಗಿದ್ದರು ಎಂಬುದಾಗಿ ನೋಡುತ್ತೇವೆ ಪ್ರಿಯರೇ. ಮುಂದೆ ಕೆಂಪು ಸಮುದ್ರ, ಹಿಂದೆ ಫರೋಹನ ಸೈನ್ಯ ಮತ್ತು ಎಡಗಡೆ ಬಲಗಡೆಯಲ್ಲಿ ದೊಡ್ಡ ಬೆಟ್ಟಗಳಿದ್ದವು ಪ್ರಿಯರೇ. ಆ ಒಂದು ಪ್ರಾಣವನ್ನು ರಕ್ಷಿಸಲು ಈ ದಿವಸ ನಮಗೆ ಈ ಐಗುಪ್ತರಿಂದ ಸಾವು ಖಚಿತ ಎಂಬುದಾಗಿ ಅವರಲ್ಲಿ ನಂಬಿಕೆ ಬಂತು ಎಂಬುದಾಗಿ ನಾವು ನೋಡುತ್ತೇವೆ. ಆ ಒಂದು ಸಮಯದಲ್ಲಿ ದೇವರನ್ನು ಮರೆತು ಅವರು ಮೋಶೆಯ ಬಳಿ ಬಂದು ಅವರು ಗುನುಗುಟ್ಟುವಿಕೆಯನ್ನು ನಾವು ನೋಡುತ್ತೇವೆ ಪ್ರಿಯರೇ. ನಾವು ಐಗುಪ್ತ ದೇಶದಲ್ಲಿದ್ದಾಗ ನಾವು ಎಷ್ಟೋ ಆನಂದವಾಗಿ, ಎಷ್ಟೋ ಸಂತೋಷವಾಗಿ ನಾವಿದ್ದೀವಿ. ಈ ಒಂದು ಅರಣ್ಯದಲ್ಲಿ ನಮ್ಮನ್ನು ಸಾಯಿಸಲು, ನಮ್ಮನ್ನು ಸಮಾಧಿ ಮಾಡಲು ಇಲ್ಲಿ ಬಂದಿರುವೆಯಾ ಎಂಬುದಾಗಿ ಆ ಮೋಶೆಯನ್ನು ಅವರು ಗುನುಗುಟ್ಟಿ ಮೋಶೆಯ ಮೇಲೆ ಅವರು ಸಿಟ್ಟುಕೊಂಡಂಥ ಒಂದು ಸನ್ನಿವೇಶವನ್ನು ನಾವು ನೋಡ್ತೇವೆ ಪ್ರಿಯರೇ. ಪ್ರಿಯ ಸಹೋದರ ಸಹೋದರಿಯರೇ, ಈ ಒಂದು ಸಮಯದಲ್ಲಿ ಅನೇಕ ಮಂದಿ ಕ್ರೈಸ್ತರು, ಅನೇಕ ಮಂದಿ ಮನುಷ್ಯರು ಈ ಒಂದು ಸಮಯದಲ್ಲಿ ಯಾವುದಾದ್ರೂ ಒಂದು ಕಾರ್ಯವನ್ನು ಮಾಡುವಾಗೆ, ಯಾವುದಾದ್ರೂ ಒಂದು ಅಡ್ಡಿ ಬಂದಾಗ, ಯಾವುದಾದ್ರೂ ಒಂದು ಸಮಸ್ಯೆ ಎದುರಾದಾಗ, ಈ ಒಂದು ಸಮಸ್ಯೆಯಿಂದ ನಮ್ಮನ್ನು ಬಿಡಿಸಲು ಯಾರೂ ಇಲ್ಲ ಎಂಬುದಾಗಿ ನಮಗೆ ಗೊತ್ತಾದಾಗ ನಾವು ದೇವರನ್ನು ದೂಷಿಸುತ್ತೇವೆ ಮತ್ತು ಮನುಷ್ಯರ ಸಹಾಯವನ್ನು ಬೇಡುವುದಕ್ಕೆ ನಾವು ಹೋಗುತ್ತೇವೆ ಪ್ರಿಯರೇ. ಇಲ್ಲಿ ಇಸ್ರಾಯೇಲರು ಮಾಡಿದಂಥ ಒಂದು ಕಾರ್ಯವನ್ನು ನಾವು ನೋಡಿದಾಗ ದೇವರ ಮೇಲೆ ನಂಬಿಕೆ ಬಿಟ್ಟು ಮೋಶೆಯ ಬಳಿ ನಮ್ಮನ್ನು ಹೇಗಾದರೂ ಮಾಡಿ ನಮ್ಮನ್ನು ಕಾಪಾಡು ಎಂಬುದಾಗಿ ಅವರು ಬೇಡಿದಂಥ ಒಂದು ಘಟನೆಯನ್ನು ನಾವು ನೋಡುತ್ತೇವೆ. ಇಲ್ಲಿ ಮೋಶೆ ಮಾತ್ರ ಮನುಷ್ಯರ ಮೇಲೆ ಆತನು ಆತುಕೊಳ್ಳದೆ, ಮನುಷ್ಯರ ಮೇಲೆ, ಮನುಷ್ಯರ ಒಂದು ಐಗುಪ್ತರ ಒಂದು ಸೈನ್ಯವನ್ನಾಗಲಿ, ಫರೋಹನ ಸೈನ್ಯವನ್ನಾಗಲಿ ಆತನು ನೋಡದೆ ದೇವರ ಮೇಲೆ ಆತನು ನಂಬಿಕೆ ಇಟ್ಟನು ಎಂಬುದಾಗಿ ನಾವು ನೋಡುತ್ತೇವೆ. ಇವತ್ತು ಅನೇಕ ಸಾರಿ ನಮ್ಮೊಂದು ಜೀವನಗಳಲ್ಲಿ ಕಷ್ಟ ಸಂಕಟ ಬಂದಾಗ, ರೋಗ ರುಜಿನಗಳು ನಮಗೆ ಬಂದಾಗ ನಾವು ಮನುಷ್ಯರನ್ನು ನಾವು ಆಧಾರ ಮಾಡಿಕೊಳ್ಳುತ್ತೇವೆ. ಕೆಲವು ಸಾರಿ ವೈದ್ಯರನ್ನು ಮತ್ತು ಕೆಲವು ಸಾರಿ ಪೊಲೀಸ್ ಅಧಿಕಾರಿಗಳನ್ನು ಮತ್ತು ವಕೀಲರನ್ನು ಮತ್ತು ಅನೇಕ ಸಾರಿ ನಮಗೆ ಆ ಮಂತ್ರಿ ಗೊತ್ತು, ನಮಗೆ ಈ ಮಂತ್ರಿ ಗೊತ್ತು, ಇವರೆಲ್ಲರಿಂದ ನಮಗೆ ಸಹಾಯ ಬರುತ್ತದೆ ಎಂಬುದಾಗಿ ಮನುಷ್ಯರ ಮೇಲೆ ನಾವು ಆತುಕೊಂಡು ಜೀವಿಸುವಂಥವ್ರು ನಾವಾಗಿರ್ತೇವೆ ಪ್ರಿಯರೇ. ಆದರೆ ಪ್ರಿಯರೇ, ಪ್ರಿಯ ಸಹೋದರ ಸಹೋದರಿಯರೇ, ಪ್ರಿಯ ವೀಕ್ಷಕರೇ, ಈ ದಿವಸ ನಾವು ಕಲಿಯುವಂಥ ಒಂದು ವಾಕ್ಯ ಏನೆಂದರೆ, ಮೋಶೆ ಮಾಡಿದಂಥ 2 ಕಾರ್ಯಗಳನ್ನು ಈ ದಿವಸ ನಾವು ಧ್ಯಾನ ಮಾಡೋಣ. ನಮ್ಮೊಂದು ಸತ್ಯವೇದಗಳನ್ನು ವಿಮೋಚನ ಕಾಂಡ 14:13 ವಚನವನ್ನು ನೋಡೋಣ. ಆದರೆ ಮೋಶೆ ಆ ಜನರಿಗೆ, ನೀವು ಅಂಜಬೇಡಿರಿ, ಸುಮ್ಮನೆ ನಿಂತುಕೊಂಡಿದ್ದು ಯೆಹೋವನು ಈ ಹೊತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ. ನೀವು ಈ ಹೊತ್ತು ನೋಡುವ ಐಗುಪ್ತರನ್ನು ಇನ್ನು ಮುಂದೆ ಎಂದಿಗೂ ನೋಡುವುದಿಲ್ಲ. ಯೆಹೋವನೇ ನಿಮಗಾಗಿ ಯುದ್ಧ ಮಾಡುವನು. ಪ್ರಿಯರೇ, ಮೋಶೆಯಲ್ಲಿರ್ತಕ್ಕಂಥ ಒಂದು ನಂಬಿಕೆ, ಮೋಶೆಯಲ್ಲಿರ್ತಕ್ಕಂಥ ದೇವರ ಮೇಲಿರ್ತಕ್ಕಂಥ ಒಂದು ವಿಶ್ವಾಸವನ್ನು ನಾವು ನೋಡಿದಾಗ ಅನೇಕ ಸಾರಿ ನಾವು ಕಷ್ಟ ಬಂದಾಗ ಮನುಷ್ಯರ ಬಳಿ ಹೋಗುವುದುಂಟು, ನಮ್ಮ ಸಂಬಂಧಿಕರ ಬಳಿ ಹೋಗುವುದುಂಟು, ನಮ್ಮ ತಂದೆ ತಾಯಿಗಳ ಬಳಿ ಹೋಗುವುದುಂಟು, ನಮಗಿಂತ ಉನ್ನತ ಅಧಿಕಾರಿಗಳ ಬಳಿ ನಾವು ಹೋಗುವುದುಂಟು ಪ್ರಿಯರೇ. ಆದರೆ ಇಲ್ಲಿ ಮೋಶೆ ಮಾಡಿದಂಥ ಒಂದು ಕೆಲಸ, ಆ ಜನರಿಗೆ ಧೈರ್ಯವನ್ನು ತಂದುಕೊಟ್ಟು, ಆ ಜನರಿಗೆ ನೀವು ಅಂಜಬೇಡಿರಿ, ನಮಗೆ ದೇವರು ಸಹಾಯ ಮಾಡುತ್ತಾನೆ ಎಂಬುದಾಗಿ ಅವರಿಗೆ ಧೈರ್ಯವನ್ನು ಹೇಳಿದಂಥ ಮಾತುಗಳನ್ನು ನಾವು ನೋಡುತ್ತೇವೆ. ಮಾತ್ರವಲ್ಲದೆ ಯೆಹೋವನು ನಮ್ಮ ಸಂಗಡ ಯುದ್ಧ ಮಾಡುತ್ತಾನೆ, ನಮಗಾಗಿ ನಮ್ಮ ಪಕ್ಷವಾಗಿ ಯೆಹೋವನು ಯುದ್ಧ ಮಾಡುತ್ತಾನೆ ಎಂಬುದಾಗಿ ಆತನಿಗೆ ಹೇಳಿದಂಥ ಮಾತು, ಆತನಲ್ಲಿರ್ತಕ್ಕಂಥ ವಿಶ್ವಾಸವನ್ನು ನಾವು ಗಮನಿಸಿದಾಗ ಆತನು ಮಾಡಿದಂಥ ಪ್ರಾರ್ಥನೆ ನೋಡಿ. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಸಹ ದೇವರನ್ನು ಪ್ರಾರ್ಥಿಸಬೇಕು, ಆತನ ಸಹಾಯ ಬೇಡಬೇಕು. ನಮಗೆ ಕಷ್ಟಕರವಾದಂತಹ ಸನ್ನಿವೇಶ ಪರಿಸ್ಥಿತಿಗಳು ಬಂದಾಗ ನಮ್ಮಿಂದ ಆ ಕಾರ್ಯಗಳನ್ನು ಮಾಡಲು ಸಾಧ್ಯವಿಲ್ಲ ಎಂಬುದಾಗಿ ನಾವು ಅಂದುಕೊಂಡಾಗ ನಾವು ದೇವರನ್ನು ಪ್ರಾರ್ಥಿಸಬೇಕು.
ದೇವರಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ. ಈ ಭೂಮಿ ಮತ್ತು ಆಕಾಶಗಳನ್ನು ಅದರಲ್ಲಿರ್ತಕ್ಕಂಥ ಸಮಸ್ತವನ್ನು ಸೃಷ್ಟಿಸಿದಂಥ ಸೃಷ್ಟಿಕರ್ತನಿಗೆ ಯಾವುದೂ ಅಸಾಧ್ಯವಿಲ್ಲ ಪ್ರಿಯರೇ. ಯಾವಾಗ ಮೋಶೆ ದೇವರನ್ನು ಪ್ರಾರ್ಥಿಸಿದನೋ, ದೇವರು ಆತನಿಗೆ ಹೇಳಿದ ಕಾರ್ಯವನ್ನು ಮಾಡಿದನು. ಮೋಶೆ ಮಾಡಿದ ಎರಡನೇ ಕಾರ್ಯವನ್ನು ನಾವು ನೋಡುವಾಗೆ ದೇವರು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ನಿನ್ನ ಕೋಲನ್ನು ಎತ್ತಿ ಸಮುದ್ರದ ಮೇಲೆ ಕೈ ಚಾಚು, ಅದನ್ನು ವಿಭಾಗಿಸು, ಆಗ ಇಸ್ರಾಯೇಲರು ಸಮುದ್ರದ ಮಧ್ಯದಲ್ಲಿ ಒಣಗಿದ ನೆಲದ ಮೇಲೆ ನಡೆಯುವರು ಎಂದು ಹೇಳಿದನು. ಪ್ರಿಯ ಸಹೋದರರೇ, ಅಲ್ಲಿ ಮೋಶೆ ದೇವರು ಹೇಳಿದಂಥ ಕಾರ್ಯವನ್ನು ಮಾಡಿದನು. ದೇವರು ನಿನ್ನ ಕೋಲನ್ನು ಸಮುದ್ರದ ಮೇಲೆ ಚಾಚು ಎಂಬುದಾಗಿ ಹೇಳಿದಾಗ ಮೋಶೆ ಒಂದು ವಿಶ್ವಾಸದಿಂದ, ಅಚಲವಾದಂಥ ನಂಬಿಕೆಯಿಂದ ಆತನು ದೇವರು ಹೇಳಿದ ಮೇರೆಗೆ ಮಾಡಿದನು. ಇವತ್ತು ದೇವರು, ನಾವು ಅನೇಕ ಬಾರಿ ಪ್ರಾರ್ಥನೆಗಳನ್ನು ಮಾಡುತ್ತೇವೆ, ವಿಜ್ಞಾಪನೆಗಳನ್ನು ನಾವು ಮಾಡುತ್ತೇವೆ, ಉಪವಾಸ ಪ್ರಾರ್ಥನೆಗಳನ್ನು ಮಾಡುತ್ತೇವೆ ಮತ್ತು ಅನೇಕ ಆಧ್ಯಾತ್ಮಿಕವಾದಂಥ ಕಾರ್ಯಗಳನ್ನು ನಾವು ಮಾಡುತ್ತೇವೆ ಪ್ರಿಯರೇ. ಆದರೆ ದೇವರು ಹೇಳಿದಂಥ ವಾಕ್ಯದ ಪ್ರಕಾರ ನಾವು ನಡೆಯಲು ಅನೇಕ ಸಾರಿ ನಾವು ಹಿಂಜರಿಯುತ್ತೇವೆ. ನಾವು ಪ್ರಾರ್ಥನೆ ಮಾಡುವುದು ದೊಡ್ಡದಲ್ಲ, ದೇವರು ಹೇಳಿದ ಕಾರ್ಯವನ್ನು ನಾವು ನಡೆಸಲೇಬೇಕು. ಯಾವಾಗ ಮೋಶೆ ದೇವರೊಂದು ಮಾತಿಗೆ ಕಿವಿಗೊಟ್ಟು ಆ ದೇವರೊಂದು ಮಾತಿನ ಪ್ರಕಾರ ಸಮುದ್ರದ ಮೇಲೆ ತನ್ನ ಕೋಲನ್ನು ಚಾಚಿದಾಗ ದೇವರು ಮಾಡಿದ ಕಾರ್ಯವನ್ನು ನೋಡಿ ಪ್ರಿಯರೇ. ಯಾವಾಗ ನಮ್ಮ ಒಂದು ಕಷ್ಟಗಳನ್ನು, ನಮ್ಮ ಸಮಸ್ಯೆಗಳನ್ನು, ನಮ್ಮ ಒಂದು ಅನೇಕ ವಿಧವಾದ ಚಿಂತೆಗಳನ್ನು ನಾವು ದೇವರ ಮುಂದೆ ನಾವು ಇಟ್ಟಾಗ ದೇವರು ಅದಕ್ಕೆ ಪರಿಷ್ಕಾರವನ್ನು ಮಾಡುವಂಥ ದೇವರಾಗಿದ್ದಾರೆ. ಇಲ್ಲಿ ನಾವು ನೋಡುವಾಗ ದೇವರು ಮಾಡಿದಂಥ ಒಂದು ಕಾರ್ಯ 21ನೇ ವಚನ, ಮೋಶೆ ಸಮುದ್ರದ ಮೇಲೆ ಕೈ ಚಾಚಿದಾಗ ಯೆಹೋವನು ಆ ರಾತ್ರಿಯೆಲ್ಲ ಮೂಡಣ ದಿಕ್ಕಿನಿಂದ ಬಲವಾದ ಬಿರುಗಾಳಿಯನ್ನು ಬೀಸುವಂತೆ ಮಾಡಿ ಸಮುದ್ರದ ನೀರನ್ನು ಒಂದು ಕಡೆಗೆ ನೂಕಿ ಅದರ ತಳದಲ್ಲಿ ಒಣ ನೆಲವು ಕಾಣಿಸುವಂತೆ ಮಾಡಿದನು. ಮತ್ತು 22ನೇ ವಚನ ನಾವು ನೋಡಿದಾಗ, ನೀರು ವಿಭಾಗವಾಯಿತು, ಇಸ್ರಾಯೇಲರು ಸಮುದ್ರದ ಮಧ್ಯದಲ್ಲಿ ಒಣ ನೆಲದಲ್ಲೇ ನಡೆದು ಹೋದರು, ನೀರು ಅವರ ಎಡಗಡೆ ಬಲಗಡೆಯಲ್ಲಿ ಗೋಡೆಯಂತೆ ನಿಂತಿತು. ಪ್ರಿಯರೇ, ದೇವರಿಗೆ ಇದು ಅಸಾಧ್ಯವಲ್ಲ. ಮನುಷ್ಯರಿಗೆ ಕೆಲವು ಸಾರಿ ಇದು ಅಸಾಧ್ಯ ಎಂಬುದಾಗಿ ನಾವು ಅಂದುಕೊಳ್ಳಬಹುದು, ಆದರೆ ದೇವರಿಗೆ ಸಮಸ್ತವೂ ಸಾಧ್ಯ. ಒಂದು ಲೋಟ ನೀರನ್ನು ಅಥವಾ ಒಂದು ಬಿಂದಿಗೆ ನೀರನ್ನು, ಹರಿಯುವಂಥ ನೀರನ್ನು ನಾವು ನಿಲ್ಲಿಸಲು ನಮಗೆ ಸಾಧ್ಯವಿಲ್ಲ ಪ್ರಿಯರೇ. ಆದರೆ ಇಲ್ಲಿ ದೇವರು ಯಾವುದೇ ವಿಧವಂಥ ಆಧಾರವಿಲ್ಲದೆ ಸಮುದ್ರದ ನೀರನ್ನು ಎರಡು ಕಡೆ ಗೋಡೆಯನ್ನಾಗಿ ನಿಲ್ಲಿಸಿದ್ದನ್ನು ನಾವು ನೋಡುವಾಗ ದೇವರ ಒಂದು ಅದ್ಭುತ ಕಾರ್ಯಗಳನ್ನು ನಾವು ಮರೆಯಬಾರದು. ಮಾತ್ರವಲ್ಲದೆ ಪ್ರಿಯ, ಇಲ್ಲಿ ಇನ್ನೊಂದು ನಾವು ಗಮನಿಸಬೇಕಂತ ಒಂದು ವಿಷಯ, ಇಸ್ರಾಯೇಲರು ಎಲ್ಲ ದಡ ಸೇರಿದ ನಂತರ ಐಗುಪ್ತರು ಸಮುದ್ರದಲ್ಲಿ ಒಣ ನೆಲದ ಮೇಲೆ ಬರುವಾಗ ಆ ಕೊನೆಯಿಂದ ಸಮುದ್ರವು ಮುಚ್ಚಲ್ಪಟ್ಟಿತು. ಹೇಗೆ ಅದು ವಿಭಾಗವಾಯಿತೋ ಅದೇ ರೀತಿ ಇಸ್ರಾಯೇಲರು ಆ ಕಡೆ ದಡವನ್ನು ಸೇರಿದ ನಂತರ ಆ ಒಂದು ಸಮುದ್ರವು ಮುಚ್ಚಲ್ಪಟ್ಟಿತು, ಅದು ಒಂದು ಸೇರಿತು ಎಂಬುದಾಗಿ ನೋಡ್ತೀವಿ ಪ್ರಿಯ ವೀಕ್ಷಕರೇ. ಲೋಕವೆಂಬ ಸಮುದ್ರದಲ್ಲಿ ಅನೇಕ ವಿಧವಾದಂಥ ಸಮಸ್ಯೆಗಳು ನಮಗೆ ಎದುರಾಗಬಹುದು. ಆರ್ಥಿಕ ಸಮಸ್ಯೆ, ಆರೋಗ್ಯದ ಸಮಸ್ಯೆ, ಸಾಂಸಾರಿಕ ಸಮಸ್ಯೆಗಳು ಎದುರಾದಾಗ ಮನುಷ್ಯರ ಮೇಲೆ ನಾವು ಆಧಾರ ಮಾಡಿಕೊಂಡು ನಾವು ದೇವರನ್ನು ಮರೆಯುವಂಥವರಾಗಿದ್ದೇವೆ. ಈ ಒಂದು ದಿವಸ ನಮ್ಮ ಕುಟುಂಬಗಳಲ್ಲಿ ಈ ಒಂದು ಕಾರ್ಯಕ್ರಮನ ವೀಕ್ಷಣೆ ಮಾಡುತ್ತಿರುವಂಥ ನಿಮ್ಮಲ್ಲಿ ಕುಟುಂಬದಲ್ಲಿ ಯಾವುದೇ ವಿಧವಂಥ ಶುಭ ಕಾರ್ಯ ನಡೆಯದೇ ಇದ್ದಂಥ ಪಕ್ಷದಲ್ಲಿ ಈ ಒಂದು ದೊಡ್ಡ ಒಂದು ಸಮಸ್ಯೆಯಿಂದ, ಈ ಒಂದು ಆತಂಕಗಳಿಂದ ನಮ್ಮನ್ನು ಯಾರು ಕಾಪಾಡುತ್ತಾರೆ ಎಂಬುದಾಗಿ ನೀವು ಯೋಚನೆ ಮಾಡುತ್ತಿರುವೆಯೋ, ಅಥವಾ ಆರ್ಥಿಕ ಸಮಸ್ಯೆಯಿಂದ ನೀನು ಬಾಧೆ ಪಡುವಂಥ ಸಂದರ್ಭದಲ್ಲಿ ನಮಗಿರ್ತಕ್ಕಂಥ ಈ ಒಂದು ಕಷ್ಟ, ಈ ಸೈತಾನ ಶೋಧನೆಗಳಿಂದ ನಮ್ಮನ್ನು ತಪ್ಪಿಸುವವರು ಯಾರು ಎಂಬುದಾಗಿ ನೀವು ಯೋಚನೆ ಮಾಡುವಂಥ ಸಮಯದಲ್ಲಿ ಇದ್ದಂಥ ಪಕ್ಷದಲ್ಲಿ ಹೆದರಬೇಡಿರಿ. ನಿಮ್ಮ ಎಲ್ಲ ದ್ವಾರಗಳು, ನಿಮ್ಮ 4 ದಿಕ್ಕುಗಳು ಮುಚ್ಚಲ್ಪಟ್ಟಿದ್ದಂಥ ಸಮಯದಲ್ಲಿ ಈ ಸಮಸ್ಯೆಗೆ ಪರಿಷ್ಕಾರ ಹೇಗೆ ಕಂಡುಕೊಳ್ಳಲಿ ಎಂಬುದಾಗಿ ಆಲೋಚನೆ ಮಾಡುವಂಥ ಸಮಯದಲ್ಲಿ ಈ ಸಮಸ್ಯೆ, ಕಷ್ಟ, ಶೋಧನೆ ಯಾವಾಗ ಇರ್ತವೋ ಪ್ರಿಯರೇ, ಆವಾಗಲೇ ದೇವರ ಅದ್ಭುತ ಕಾರ್ಯಗಳು ನಡೆಯುತ್ತವೆ.
ಯಾಕೆಂದರೆ ಇಸ್ರಾಯೇಲರನ್ನು ನಾವು ನೋಡಿದಾಗ ಮುಂದುಗಡೆ ಬೋರ್ಗರೆಯುವಂಥ ಸಮುದ್ರ, ಹಿಂದುಗಡೆ ಫರೋಹನ ಸೈನ್ಯ, ಎಡಗಡೆ ಬಲಗಡೆಯಲ್ಲಿ ನಾವು ನೋಡುವಾಗ ಬೆಟ್ಟಗಳಿದ್ದವು ಪ್ರಿಯರೇ. ಅಂಥ ಸಮಯದಲ್ಲಿ ದೇವರನ್ನು ಆಶ್ರಯಿಸಿದಾಗ ದೇವರು ಯಾರೂ ನೆನೆಸದಂಥ ಆ ಒಂದು ಅದ್ಭುತ ಕಾರ್ಯವನ್ನು, ಸಮುದ್ರವನ್ನು 2 ಭಾಗವನ್ನಾಗಿ ಮಾಡಿ ಇಸ್ರಾಯೇಲ್ ಜನರು ಸುಗಮವಾಗಿ ಸಂತೋಷದಿಂದ ಆಚೆ ದಡವನ್ನು ಸೇರಲು ದೇವರು ಅವರನ್ನು ಉಪಯೋಗಿಸಿದನು, ಅದ್ಭುತ ಕಾರ್ಯವನ್ನು ಮಾಡಿದನು. ಈ ದಿವಸ ಅಂಥ ಅದ್ಭುತ ಕಾರ್ಯಗಳು ನಮ್ಮ ಒಂದು ಜೀವಿತದಲ್ಲಿ ನಡೀಬೇಕಾದರೆ ದೇವರ ಒಂದು ವಾಕ್ಯ ಹೇಳುತ್ತದೆ, ಕಷ್ಟ ಕಾಲದಲ್ಲಿ ನನ್ನನ್ನು ಮೊರೆ ಇಡಿರಿ, ಬಿಡಿಸುವೆನು, ಆಗ ನನ್ನನ್ನು ಕೊಂಡಾಡುವಿರಿ. ಇಸ್ರಾಯೇಲರು ಕಷ್ಟದಲ್ಲಿದ್ದಾಗ ಮೋಶೆ ಮಾಡಿದಂಥ ಕಾರ್ಯ, ದೇವರನ್ನು ಮೊರೆ ಇಟ್ಟನು, ದೇವರು ಅವರನ್ನು ಬಿಡಿಸಿ ಕಾಪಾಡಿದನು ಪ್ರಿಯರೇ. ಈ ದಿವಸ ಮೋಶೆ ಮಾಡಿದಂಥ ಈ ಕಾರ್ಯಗಳನ್ನು ಇವತ್ತು ಈ ಒಂದು ಟಿ ವಿ ಮುಂದೆ ಕುಳಿತು ನೋಡ್ತಿರುವ ಪ್ರತಿಯೊಬ್ಬರು ಮಾಡಬೇಕಾಗಿದೆ. 1ನೇ ಕಾರ್ಯ, ಮೋಶೆ ದೇವರನ್ನು ಆಶ್ರಯಿಸಿದನು, ದೇವರ ಮೇಲೆ ಆಧಾರಗೊಂಡಿದ್ದನು. ನಾವು ಸಹ ದೇವರ ಮೇಲೆ ಆಧಾರಗೊಂಡಿರಬೇಕು. ದೇವರು ಹೇಳಿದ ಕಾರ್ಯಗಳನ್ನು, ಆತನ ವಾಕ್ಯಗಳಿಗೆ ನಾವು ವಿಧೇಯರಾಗಿ ನಾವು ಜೀವಿಸಬೇಕು. ಆಗ ತಾನೇ ದೇವರು ನಮ್ಮ ಜೀವಿತಗಳಲ್ಲಿ, ನಮ್ಮ ಕುಟುಂಬಗಳಲ್ಲಿ ಅದ್ಭುತ ಕಾರ್ಯಗಳನ್ನು ನಡೆಸುತ್ತಾನೆ. ಈ ಒಂದು ಸಮಯದಲ್ಲಿ ಅದ್ಭುತಗಳನ್ನು ಮಾಡುವಂಥ ದೇವರು ನಿಮ್ಮೊಂದು ಜೀವಿತದಲ್ಲಿಯೂ, ನಿಮ್ಮ ಕುಟುಂಬದಲ್ಲಿಯೂ, ನಿಮ್ಮ ಪ್ರತಿಯೊಂದು ಸಮಸ್ಯೆಗಳಲ್ಲಿಯೂ ಅದ್ಭುತಗಳನ್ನು ಮಾಡಿ ನಿಮ್ಮನ್ನು ಆಶೀರ್ವದಿಸಿ ನಿಮಗೆ ಬೇಕಾದಂಥ ಸಂತೋಷ, ಸಮಾಧಾನವನ್ನು ದಯಪಾಲಿಸಲಿ ಎಂಬುದಾಗಿ ನನ್ನ ಒಂದು ಪ್ರಾರ್ಥನೆಯಾಗಿದೆ. ಮಹತ್ ಕಾರ್ಯಗಳನ್ನು ಮಾಡುವ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾವೆಲ್ಲ ತಲೆಬಾಗಿ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುತ್ತಿರುವ ಪರಲೋಕದಲ್ಲಿರುವ ನಮ್ಮ ತಂದೆಯ ಸ್ವಾಮಿ, ದೇವರೇ, ಇಸ್ರಾಯೇಲ್ ಜನರನ್ನು ಐಗುಪ್ತದಿಂದ ನೀವು ಕಾನಾನ್ ದೇಶಕ್ಕೆ ಕರೆದುಕೊಂಡು ಬರುವಾಗೆ ಅವರಿಗೆ ಬಂದಂಥ ಅಡಚಣೆಯಿಂದ ನೀವು ಅವರನ್ನು ಕಾಪಾಡಿದ್ದೀರಿ ಸ್ವಾಮಿ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವಂಥ ಒಬ್ಬೊಬ್ಬರ ಕುಟುಂಬಗಳಲ್ಲಿ ಇರತಕ್ಕಂಥ ಎಲ್ಲ ಅಡಚಣೆಗಳನ್ನು, ಎಲ್ಲ ಸಮಸ್ಯೆಗಳನ್ನು ತೆಗೆದುಹಾಕಿ ಸಂತೋಷ, ಸಮಾಧಾನ ದಯಪಾಲಿಸು. ನಿಮ್ಮ ಅದ್ಭುತ ಕಾರ್ಯಗಳನ್ನು ಅವರ ಜೀವಿತಗಳಲ್ಲಿ ನಡೆಸ್ತಾ ಬರಬೇಕೆಂದು ನಮ್ಮ ಕಾರ್ಯಕರ್ತನೂ ಮುದ್ದು ರಕ್ಷಕನೂ ಆಗಿರ್ತಕ್ಕಂಥ ಯೇಸು ಸ್ವಾಮಿಯ ಪರಿಶುದ್ಧ ನಾಮದಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್.